2013ರಲ್ಲಿ ದ ಕಂದರಿಂಗ್ ಅನ್ನೋ ಮೂವಿ ರಿಲೀಸ್ ಆಗುತ್ತೆ. ಇದು ನೈಜ ಘಟನೆ ಅಂತ ಮೂವಿಲೇ ಹೇಳಿದ್ದಾರೆ. $20 ಮಿಲಿಯನ್ ಬಜೆಟ್ ನಲ್ಲಿ ಮಾಡಿದ ಮೂವಿ ಲಾಭ ಗಳಿಸಿದ್ದು $320 ಮಿಲಿಯನ್. ಈ ಮೂವಿ ಇಷ್ಟೊಂದು ಲಾಭ ಮಾಡೋಕೆ ಕಾರಣ ಇದರಿಂದ ಇರೋ ಭಯಾನಕ ಕತೆ. ಈ ಮೂವಿಯಲ್ಲಿ ರಿಯಲ್ ಸ್ಟೋರಿನೇ ಹೇಳಿದಿವೆ ಅಂತ ಹೇಳಿದ್ದಾರೆ, ಆದರೆ ಕೆಲವೊಂದನ್ನ ಬದಲಾವಣೆ ಕೂಡ ಮಾಡಿದ್ದಾರೆ. ಮೂವಿ ಹಿಂದಿರುವ ನಿಜವಾದ ಘಟನೆ ಇನ್ನೂ ಭಯಾನಕವಾಗಿದೆ. ಈಗ ನಾನು ರಿಯಲ್ ಸ್ಟೋರಿನ ಎಕ್ಸ್ಪ್ಲೈನ್ ಮಾಡ್ತೀನಿ. 1971 ಜನವರಿಯಲ್ಲಿ ಒಂದು ಕುಟುಂಬ ಹ್ಯಾರಿಸ್ವಿಲ್ಲೆ ಐಲ್ಯಾಂಡ್ ರೋಡ್ನಲ್ಲಿರುವ ಒಂದು ಫಾರ್ಮ್ ಹೌಸ್ನ ಖರೀದಿ ಮಾಡ್ತಾರೆ. ಈ ಮನೆ 14 ರೂಮ್ ಜೊತೆಗೆ 200 ಎಕರೆ ಪ್ರಾಪರ್ಟಿಯ ಫಾರ್ಮ್ ಹೌಸ್ ಆಗಿರುತ್ತೆ. ಈ ಫಾರ್ಮ್ ಹೌಸ್ನ ಖರೀದಿ ಮಾಡುವಾಗ ರೋಜರ್ ಫ್ಯಾಮಿಲಿಗೆ ಫಾರ್ಮ್ ಹೌಸ್ನ ಮಾರುವವನೇ ಒಂದು ಸಲಹೆ ಕೊಡ್ತಾನೆ. ಅದು ಏನಂದರೆ, ಈ ಮನೆಯ ಲೈಟನ್ನು ಎಂದಿಗೂ ಆಫ್ ಮಾಡಿಬಿಡಿ ಅಂತ ಹೇಳ್ತಾನೆ. ಯಾಕೆ ಈ ಥರ ಹೇಳಿದ್ರು ಅಂತ ರೋಜರ್ಗೆ ಗೊತ್ತಾಗೋದಿಲ್ಲ, ಆದರೆ ಸ್ವಲ್ಪ ದಿನ ಆದಮೇಲೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ರೋಜರ್ಗೆ ಯಾಕೆ ಈ ಥರ ಹೇಳಿದ್ರು ಅಂತ. ಹೊಸ ಫಾರ್ಮ್ ಹೌಸ್ನ ಖರೀದಿ ಮಾಡಿದ ಖುಷಿಲೇ ರೋಜರ್ ಫ್ಯಾಮಿಲಿ ಈ ಮನೆಗೆ ಶಿಫ್ಟ್ ಆಗ್ತಾರೆ. ರೋಜರ್ನ ಹೆಂಡತಿ ಕ್ಯಾರೋಲಿನ್, ಇವ್ರಿಗೆ 5 ಜನ ಮಕ್ಕಳಿರ್ತಾರೆ. ಅವರೇ ಆಂಡ್ರಿಯಾ, ನ್ಯಾನ್ಸಿ, ಕ್ರಿಶ್ಚಿಯನ್, ಸಿಂಡಿ ಮತ್ತು ಕೊನೆಯ ಮಗಳು ಏಪ್ರಿಲ್. ಮನೆಗೆ ಬಂದ ಅವರಿಗೆ ತುಂಬಾ ಸಂತೋಷವಾಗುತ್ತೆ. ಮೊದಲ ದಿನದಲ್ಲೇ ಯಾವುದೇ ರೀತಿಯ ವಿಚಿತ್ರ ಘಟನೆ ಕಾಣೋದಿಲ್ಲ. 2ನೇ ದಿನದಿಂದಲೇ ಈ ಮನೆಯಲ್ಲಿ ಏನೂ ಸರಿ ಇಲ್ಲ ಅಂತ ಕ್ಯಾರೋಲಿನ್ಗೆ ಅನ್ಸೋದು ಶುರುವಾಗುತ್ತೆ. ಅವರು ಮನೆಯಲ್ಲಿ ಯಾವುದೇ ರೀತಿಯ ಪ್ರಾಣಿಗಳನ್ನ ಸಾಕೋದಕ್ಕಾಗ್ತಿರ್ಲಿಲ್ಲ. ತಂದಿದ್ದ ನಾಯಿ ಕೂಡ ಮನೆಯೊಳಗೆ ಬರದೆ ಹೊರಗಡೆ ಸತ್ತೋಗಿತ್ತು. ಮನೆಗೆ ತಂದಿದ್ದ ಬೆಕ್ಕು ಕೂಡ ಕಣ್ಮರೆ ಆಗುತ್ತೆ. ಮನೆಯಲ್ಲಿರುವ ಗಡಿಯಾರಗಳೆಲ್ಲ ಪ್ರತಿದಿನ ಸರಿಯಾಗಿ ಬೆಳಗ್ಗೆ 3 ಗಂಟೆ 7 ನಿಮಿಷಕ್ಕೆ ನಿಂತೋಗ್ತಾ ಇರುತ್ತೆ. ರಾತ್ರಿಯ ಸಮಯದಲ್ಲಿ ಪಕ್ಷಿಗಳು ಮನೆಗೆ ಹೊಡೆದು ಸತ್ತೋಗ್ತಿರ್ತವೆ. ಇದನ್ನೆಲ್ಲ ಮೂವಿಯಲ್ಲಿ ತೋರಿಸಿದ್ದಾರೆ, ಹಾಗೂ ಇದು ನಿಜವಾದ ಘಟನೆಗಳೇ. ಆದ್ರೆ ಆ ಮನೆಯಲ್ಲಿ ಮುಂದೆ ನಡೆಯೋ ಘಟನೆಗಳು ತುಂಬಾ ಭಯಾನಕ ಅಂತಾನೆ ಹೇಳ್ಬೋದು. ಮನೆಯಲ್ಲಿ ಸತ್ತು ಕೊಳೆತು ಹೋದ ಪ್ರಾಣಿಯ ವಾಸನೆ ಬರೋದಕ್ಕೆ ಶುರುವಾಗುತ್ತೆ. ಮನೆಯ ವಸ್ತುಗಳು ಇದ್ದ ಜಾಗದಲ್ಲಿ ಇಲ್ದೇ ಇರೋದನ್ನ ಕ್ಯಾರೋಲಿನ್ ಗಮನಿಸ್ತಾಳೆ. ದಿನಗಳು ಕಳೆದಂತೆ ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಕೂಡ ಶುರುವಾಗುತ್ತೆ. ಆಂಡ್ರಿಯಾ ಮತ್ತು ಕ್ಯಾರೋಲಿನ್ ಮನೆಯಲ್ಲಿ ಆಗಾಗ ನೆರಳು ಓಡಾಡೋದನ್ನ ನೋಡ್ತಾ ಇರ್ತಾರೆ. ವಸ್ತುಗಳು ಕಣ್ಮುಂದೆನೆ ಮೂವ್ ಆಗೋದನ್ನ ಆಂಡ್ರಿಯಾ ಗಮನಿಸ್ತಾಳೆ. ರಾತ್ರಿ ಸಮಯದಲ್ಲಿ ಎಲ್ಲರಿಗೂ ವಿಚಿತ್ರವಾಗಿ ಕಿರ್ಚುವ ಶಬ್ದ ಕೇಳ್ಬರ್ತಿತ್ತು. ಆಂಡ್ರಿಯಾ ಮತ್ತು ನಾನ್ಸಿ ರಾತ್ರಿ ವೇಳೆಯಲ್ಲಿ ಇಬ್ರು ಒಂದೇ ರೂಮ್ ನಲ್ಲಿ ಮಲಗ್ತಾ ಇರ್ತಾರೆ. ಒಂದು ರಾತ್ರಿ ಅವರಿಬ್ಬರಿಗೂ ಗೋಡೆಯ ಬಳಿ ಒಂದು ವಿಚಿತ್ರವಾದ ಧ್ವನಿ ಕೇಳುತ್ತೆ. ಆ ಧ್ವನಿ ಏನೆಂದ್ರೆ, ಈ ಮನೆಯಲ್ಲಿ 7 ಸೈನಿಕರನ್ನು ಹುತಾಕಿದ್ದಾರೆ ಅಂತ. ದಿನ ಕಳೆದಂತೆ ರಾತ್ರಿ ವೇಳೆ ನಡೆದಿದ್ದ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ಬೆಳಗ್ಗೆ ಕೂಡ ನಡೆಯಕ್ಕೆ ಶುರುವಾಗುತ್ತೆ. ಕ್ಯಾರೋಲಿನ್ಗೆ ನನ್ನ ಮಕ್ಕಳ ಜೊತೆ ಆತ್ಮ ಆಟ ಆಡ್ತಿದೆ ಅಂತ ಹೇಳಿದಾಗ ತುಂಬಾ ಗಾಬರಿ ಆಗ್ತಾರೆ. ಮನೆಯ ದೊಡ್ಡ ಮಗಳಾದ ಆಂಡ್ರಿಯಾ ಒಂದು ಇಂಟರ್ವ್ಯೂನಲ್ಲಿ ಈ ತರ ಹೇಳ್ತಾರೆ, ನಾನು ಮತ್ತೆ ನ್ಯಾನ್ಸಿ ಒಂದೇ ರೂಮ್ ನಲ್ಲಿ ಮಲಗ್ತಿದ್ವಿ. ನಾವು ಮನೆಗೆ ಬಂದ ಮೊದಲ 2 ತಿಂಗಳ ರಾತ್ರಿಯಲ್ಲಿ ನಮ್ಮ ಹಣೆಗೆ ಯಾರೋ ಮುತ್ತು ಕೊಡ್ತಾ ಇದ್ರು ಅಂತ. ನಾವು ಅಂದ್ಕೊಂಡಿದ್ದು ನಮ್ಮ ತಾಯಿಯಾದ ಕ್ಯಾರೋಲಿನ್ ಅಂತ. ಆದ್ರೆ ಯಾಕೆ ಅವರು ರಾತ್ರಿ ವೇಳೆಯಲ್ಲಿ ನಮ್ಮ ಹಣೆಗೆ ಮುತ್ತು ಕೊಡ್ತಿದ್ರು ಅಂತ ಗೊತ್ತಿರ್ಲಿಲ್ಲ. ಇದೇ ವಿಷಯವಾಗಿ ಅವ್ರ ತಾಯಿ ಹತ್ರ ಮಾತಾಡಿದಾಗ ಗೊತ್ತಾಗುತ್ತೆ, ನಮ್ಮ ಹಣೆಗೆ ಮುತ್ತು ಕೊಡ್ತಿದ್ದು ನಮ್ಮ ತಾಯಿ ಅಲ್ಲ, ಅದೊಂದು ಹೆಣ್ಣಿನ ಆತ್ಮ ಅಂತ ಆಂಡ್ರಿಯಾ ಹೇಳ್ತಾಳೆ. ಆಂಡ್ರಿಯಾ ಹೇಳುವ ಪ್ರಕಾರ ಆತ್ಮಗಳು ತಮ್ಮ ಹತ್ತಿರ ಬಂದಾಗ ಅತಿಯಾಗಿ ಕೋಲ್ಡ್ ಆಗುತ್ತೆ. ಹೂವು ಅಥವಾ ಹಣ್ಣುಗಳ ರೀತಿ ವಾಸನೆ ಬರುತ್ತೆ. ಮನೆಯಲ್ಲಿ ಪ್ಯಾರಾನಾರ್ಮಲ್ ಆಕ್ಟಿವಿಟಿ ನಡೀತಿದ್ರು ಯಾರಿಗೂ ಕೂಡ ಭಯ ಆಗ್ತಿರ್ಲಿಲ್ಲ. ಅವರಿಗೆಲ್ಲ ಗೊತ್ತಿತ್ತು ನಮ್ಮ ಮನೆಯಲ್ಲಿ ಹಲವಾರು ಆತ್ಮಗಳಿವೆ, ಇವೆಲ್ಲ ಏನೂ ಮಾಡದ ತುಂಬಾ ಶಾಂತ ಸ್ವಭಾವದ ಆತ್ಮಗಳು ಅಂತ. ದಿನಗಳು ಕಳೆದಂತೆ ಕ್ಯಾರೋಲಿನ್ಗೆ ಸಂಜೆ ಸಮಯದಲ್ಲಿ ಕಿಚನ್ ನಲ್ಲಿ ಬೂದು ಬಣ್ಣದ ಹೆಣ್ಣಿನ ಆತ್ಮ ಕಾಣೋದು ಶುರುವಾಗುತ್ತೆ. ಮತ್ತೆ ಆ ಆತ್ಮ ಕ್ಯಾರೋಲಿನ್ಗೆ ಟಾರ್ಚರ್ ಮಾಡ್ತಿರುತ್ತೆ. ಆಕೆ ಮಲಗಿರುವಾಗ ಸೂಜಿಯಿಂದ ಚುಚ್ಚುವ ರೀತಿ ನೋವು ಮಾಡೋದು, ಮತ್ತೆ ಅವಳನ್ನು ಮಂಚದಿಂದ ಕೆಳಗೆ ಎಳೆದು ಬೀಳಿಸುವುದು, ಈ ತರ ಟಾರ್ಚರ್ ಕೊಡೋಕೆ ಶುರು ಮಾಡುತ್ತೆ. ನಂತರ ಮಕ್ಕಳಿಗೂ ಕೂಡ ತೊಂದರೆ ಮಾಡಲು ಶುರುವಾಗುತ್ತೆ. ಆಗ ಕ್ಯಾರೋಲಿನ್ಗೆ ಗೊತ್ತಾಗುತ್ತೆ, ನಮ್ಮ ಮನೆಯಲ್ಲಿ ಒಳ್ಳೆ ಆತ್ಮಗಳ ನಡುವೆ ಕೆಟ್ಟ ಆತ್ಮ ಕೂಡ ಇದ್ದಾವೆ ಅಂತ. ಇದನ್ನೆಲ್ಲ ನೋಡ್ತಿದ್ದ ರೋಜರ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾನೆ ಇರಲಿಲ್ಲ. ಈ ಮನೆಯನ್ನ ಖಾಲಿ ಮಾಡುವ ಪರಿಸ್ಥಿತಿಯಲ್ಲಿ ಆತ ಇರಲಿಲ್ಲ, ಯಾಕಂದ್ರೆ ಅವನಿಗೆ ಅತಿಯಾದ ದುಡ್ಡಿನ ಕಷ್ಟ ಬಿತ್ತು. ಇದಕ್ಕೆ ಪರಿಹಾರ ಹುಡುಕಲು ರೋಜರ್ ತುಂಬಾ ಕಷ್ಟಪಡ್ತಾನೆ. ಮನೆಯಲ್ಲಿ ನಡೆಯುತ್ತಿರುವ ಭಯಾನಕ ಘಟನೆಗಳ ಬಗ್ಗೆ ತಿಳಿದ ರೋಜರ್ನ ಫ್ಯಾಮಿಲಿ ಫ್ರೆಂಡ್ ತನಗೆ ಗೊತ್ತಿರುವ ಕಪಲ್ಸ್ನ ಬಳಿ ಹೋಗ್ತಾನೆ. ಅವರೇ ಪ್ಯಾರಾನಾರ್ಮಲ್ ಇನ್ವೆಸ್ಟಿಗೇಟರ್ಸ್ಗಳಾದ ಎಡ್ ಲಾರೆನ್ ಮತ್ತು ಓರೆನ್. ಇವರು ಆ ಸಮಯದಲ್ಲೇ ತುಂಬಾ ಫೇಮಸ್ ಆದ ಅಮಿಟ್ ಪಿಲ್ಲೆ ಅನ್ನೋ ಹಾಂಟೆಡ್ ಹೌಸ್ನ ಪ್ರಾಬ್ಲಮ್ ಸಾಲ್ವ್ ಮಾಡಿರ್ತಾರೆ. ಇವರು ಇಂಗ್ಲೆಂಡ್ ಮೂಲದವರು. ರೋಜರ್ ಫ್ಯಾಮಿಲಿಯ ತೊಂದರೆಯನ್ನು ತಿಳಿದ ಕೂಡಲೇ ಅವ್ರ ಮನೆಗೆ ಹೋಗ್ತಾರೆ. ಹೋದ ಸಮಯದಲ್ಲಿ ಲಾರೆನ್ಗೆ ಈ ಮನೆಯಲ್ಲಿ ಡಾರ್ಕ್ ಎಂಟಿಟಿಗಳು ಇದೆ ಅಂತ ಗೊತ್ತಾಗುತ್ತೆ. ಮನೆಯನ್ನೆಲ್ಲ ನೋಡಿದ ಅವರು ಮನೆಯ ಬೇಸ್ಮೆಂಟ್ಗೆ ಹೋಗ್ತಾರೆ. ಆದರೆ ಅವರಿಗೆ ಆ ಜಾಗದಲ್ಲಿ ಹೆಚ್ಚಿನ ಸಮಯ ಇರೋದಕ್ಕೆ ಆಗಲ್ಲ, ಯಾಕಂದ್ರೆ ಮನೆಯ ಬೇಸ್ಮೆಂಟ್ ಮನೆಯ ಎಲ್ಲ ಜಾಗಕ್ಕಿಂತ ಅತಿ ಹೆಚ್ಚು ಕೆಟ್ಟ ಶಕ್ತಿಯನ್ನು ಹೊಂದಿರುವ ಜಾಗ ಆಗಿರುತ್ತೆ. ಮನೆಯ ಯಾವುದೇ ಜಾಗಕ್ಕೆ ಹೋದ್ರೂ ಕೂಡ ಆತ್ಮಗಳಿರುವ ರೀತಿ ಲಾರೆನ್ಗೆ ಫೀಲ್ ಆಗುತ್ತೆ. ಲಾರೆನ್ಗೆ ತಿಳಿಯುವ ಮತ್ತೊಂದು ವಿಷಯ ಏನಂದ್ರೆ, ಆತ್ಮಗಳು ಕ್ಯಾರೋಲಿನ್ನ ಅಟ್ರಾಕ್ಟ್ ಮಾಡ್ತಿದ್ದಾರೆ. ಆಗ ಲಾರೆನ್ ಸಿಯೋನ್ಸ್ ಎಂಬ ಪ್ರಕ್ರಿಯೆ ಮೂಲಕ ಆತ್ಮಗಳ ಜೊತೆ ಕಮ್ಯುನಿಕೇಟ್ ಮಾಡ್ತಾಳೆ.
ಆಗ ಲಾರೆನ್ಸ್ಗೆ ಗೊತ್ತಾಗುವ ವಿಷಯವೇನೆಂದರೆ ಕ್ಯಾರೋಲಿನ್ಗೆ ಟಾರ್ಚರ್ ಕೊಡ್ತಿರುವ ಆತ್ಮದ ಹೆಸರು ಬಚ್ಚಿಬಾ ಎಂದು. ಈಕೆ 1800ನೇ ಕಾಲದಲ್ಲಿ ಈ ಮನೆಯ ಓನರ್ ಆಗಿದ್ಲು ಎಂಬ ವಿಷಯ ಅವರಿಗೆ ಗೊತ್ತಾಗುತ್ತೆ. ಲೊರೆನ್ ಹಾಗೂ ವೊರೆನ್ ಯಾವಾಗ ಮನೆಗೆ ಬಂದು ಈ ಪ್ರಕ್ರಿಯೆ ಶುರು ಮಾಡ್ತಾರೆ, ಮನೆಯಲ್ಲಿದ್ದ ಆತ್ಮಗಳು ಕೋಪ ಮಾಡ್ಕೋತವೆ. ಬೆಳಗ್ಗೆ ಸಮಯದಲ್ಲಿ ಅವರಿಗೆ ಎದುರಿಸೋಕೆ ಶುರು ಮಾಡ್ತವೆ. ಈ ಕಪಲ್ಸ್ ಬಂದಮೇಲೆ ನಮ್ಮ ಮನೆ ಇನ್ನೂ ಹಾಳಾಗೋಯ್ತು ಅಂತ ರೋಜರ್ ಅವ್ರ ಮೇಲೆ ಜಗಳ ಮಾಡೋಕೆ ಶುರು ಮಾಡ್ತಾನೆ. ನಂತರ ಅವನ ತಪ್ಪಿನ ಅರಿವಾಗಿ ಅವ್ರ ಹತ್ರ ಕ್ಷಮೆನ ಕೇಳ್ತಾನೆ. ಈ ಮನೆಯಲ್ಲಿ ಟಾರ್ಗೆಟ್ ಆಗಿರೋದು ಕ್ಯಾರೋಲಿನ್ ಆಗಿರೋದರಿಂದ ಬಚ್ಚಿಬಾ ಆತ್ಮ ಅವಳನ್ನು ಪೂರ್ತಿಯಾಗಿ ಕಂಟ್ರೋಲ್ಗೆ ತಗೊಳ್ಳೋಕ್ಕೆ ಶುರು ಮಾಡುತ್ತೆ. ಅವಳನ್ನು ಪೊಸೆಸ್ ಮಾಡುತ್ತೆ. ಕೆಲವೊಮ್ಮೆ ಕ್ಯಾರೋಲಿನ್ನ ಸಾಯಿಸೋಕೆ ಬಚ್ಚಿಬಾ ಆತ್ಮ ಪ್ರಯತ್ನ ಮಾಡುತ್ತೆ. ಮೂವಿಯಲ್ಲಿ ನಾವು ಲೊರೆನ್ ಅಂಡ್ ವೊರೆನ್ ಕ್ಯಾರೋಲಿನ್ ಮೇಲೆ ಎಕ್ಸಾರ್ಸಿಸಮ್ ಮಾಡೋದನ್ನ ನೋಡಿರ್ತೀವಿ. ಇದು ಮೂವಿಯಲ್ಲಿ ತುಂಬ ಸ್ಕ್ಯಾರಿ ಸೀನ್ ಆಗಿದೆ. ಆದರೆ ನಿಜವಾದ ಕ್ಯಾರೋಲಿನ್ ಮೇಲೆ ಎಡ್ಲರ್ ಅಂಡ್ ವೊರೆನ್ ಎಕ್ಸಾರ್ಸಿಸಮ್ ಮಾಡ್ದಲೇ ಬಚ್ಚಿಬಾಳ ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಮನೆಯಲ್ಲಿರುವ ಆತ್ಮಗಳಿಂದ ಬಚ್ಚಿಬಾ ಆತ್ಮದ ಶಕ್ತಿ ಹೆಚ್ಚಾಗಿರುತ್ತೆ. ಲೊರೆನ್ ಬಚ್ಚಿಬಾ ಬಗ್ಗೆ ತಿಳಿಯಲು ಮುಂದಾಗ್ತಾಳೆ. ಬಚ್ಚಿಬಾ 1800ರ ಕಾಲದವಳು. ಈ ಮನೆ ಅವಳಿಗೆ ಸೇರಿದ್ದು. ಜನಗಳು ಹೇಳುವ ಪ್ರಕಾರ ಬಚ್ಚಿಬಾ ಒಬ್ಳು ಮಂತ್ರವಾದಿ ಆಗಿದ್ಲು. ತನ್ನ ಮಗುವನ್ನ ಡಿಮಾನ್ಗೆ ಬಲಿ ಕೊಟ್ಟು ತಾನು ಕೂಡ ಇದೇ ಮನೆಯ ಮುಂದೆ ಇರೋ ಮರಕ್ಕೆ ನೇಣು ಹಾಕೊಂಡು ಸತ್ಲು ಅಂತ ಜನರು ಹೇಳ್ತಾರೆ. ಒಂದು ಮಟ್ಟಿಗೆ ಮೂವಿಯಲ್ಲಿ ಇದನ್ನೇ ಹೇಳಲಾಗಿದೆ, ಆದರೆ ಸತ್ಯ ಬೇರೆನೇ ಇದೆ. ಬಚ್ಚಿಬಾ ಒಬ್ಳು ನಾರ್ಮಲ್ ಮಹಿಳೆ ಆಗಿದ್ಲು. ಆಕೆ ಮಂತ್ರವಾದಿ ಆಗಿರಲಿಲ್ಲ. ಈಕೆಗೆ 4 ಜನ ಮಕ್ಕಳಿದ್ರು. 3 ಮಕ್ಕಳು ಚಿಕ್ಕ ವಯಸ್ಸಿನಲ್ಲೇ ನಿಗೂಢವಾಗಿ ಸಾವನ್ನಪ್ತಾರೆ. ಅದೇ ಕೊರಗಿನಲ್ಲಿ ಬಚ್ಚಿಬಾ ಇದೇ ಮನೆಯಲ್ಲಿ ದಿನಗಳನ್ನು ಕಳೀತಾಳೆ. ಬಚ್ಚಿಬಾ ನೇಣು ಹಾಕೊಂಡು ಸತ್ತಿಲ್ಲ. 1885ರಲ್ಲಿ ಸ್ಟ್ರೋಕ್ನಿಂದ ಸಾವನ್ನಪ್ತಾಳೆ. ಈಗಲೂ ನಾವು ಆಕೆ ಸಮಾಧಿ ನೋಡ್ಬೋದು. ಈಕೆ ಮಂತ್ರವಾದಿ ಆಗಿದ್ರೆ ಇವಳ ಸಮಾಧಿನ ಯಾರೂ ಮಾಡ್ತಿರ್ಲಿಲ್ಲ. ಸತ್ತೋದ ಮಕ್ಕಳ ಸಮಾಧಿ ಹಾಗೂ ಸತ್ತೋದ ಗಂಡನ ಸಮಾಧಿಯ ಪಕ್ಕದಲ್ಲೇ ಅವಳ ಸಮಾಧಿಯನ್ನು ಮಾಡಲಾಗಿದೆ. ಈ ಥರ ಸಮಾಧಿ ಮಾಡಿದರೆ ಅಂದರೆ ಅವಳು ಮಂತ್ರವಾದಿ ಅಲ್ಲ, ತನ್ನ ಮಗುವನ್ನು ಕೂಡ ಬಲಿ ಕೊಟ್ಟಿಲ್ಲ. ಈ ವಿಷಯ ಲೊರೆನ್ಗೆ ತಿಳಿಯುತ್ತೆ. ಆದರೆ ಈ ಬಚ್ಚಿಬಾ ಕ್ಯಾರೋಲಿನ್ಗೆ ಈ ರೀತಿ ತೊಂದರೆ ಕೊಡೋಕ್ಕೆ ಕಾರಣ ಏನು, ಇವಳನ್ನ ಯಾಕೆ ಟಾರ್ಗೆಟ್ ಮಾಡ್ತಿದೆ ಅಂತ ಚಿಂತೆ ಮಾಡ್ತಾಳೆ. ನಂತರ ದಿನದಲ್ಲಿ ಇದಕ್ಕೂ ಕೂಡ ಲೊರೆನ್ಗೆ ಉತ್ತರ ಸಿಗುತ್ತೆ. ಉತ್ತರ ಏನಂದರೆ, ರೋಜರ್ ಹಾಗೂ ಕ್ಯಾರೋಲಿನ್ ಬಂದಿರುವುದು ಬಚ್ಚಿಬಾ ಇದ್ದ ಮನೆಗೆ. ಬಚ್ಚಿಬಾ ಆತ್ಮ ಈಗಲೂ ಈ ಮನೆ ನನ್ನದೇ ಅಂದ್ಕೊಂಡಿದೆ. ಈಗ ಓನರ್ ಆಗಿರೋದು ಕ್ಯಾರೋಲಿನ್. ಅವಳನ್ನು ಪೊಸೆಸ್ ಮಾಡಿದ್ರೆ ಈ ಮನೆಯವ್ರನ್ನೆಲ್ಲ ತನ್ನ ಕಂಟ್ರೋಲ್ಗೆ ತಗೋಬಹುದು ಅಂತ ಅದರ ಯೋಚನೆ ಆಗಿರುತ್ತೆ. ಹಾಗೆಯೇ ಕ್ಯಾರೋಲಿನ್ ಎಲ್ಲ ಮಕ್ಕಳ ತಾಯಿ ಆಗಿರೋದ್ರಿಂದ ಬಚ್ಚಿಬಾ ಆತ್ಮಕ್ಕೆ ಜಲಸ್ ಆಗಿರುತ್ತೆ. ಹಾಗಾಗಿ ಈ ಆತ್ಮ ಕ್ಯಾರೋಲಿನ್ನ ಟಾರ್ಗೆಟ್ ಮಾಡಿರೋದು. ಆಗ ಲೊರೆನ್ ಅಂಡ್ ವೊರೆನ್ ತಮ್ಮ ಎಕ್ಸ್ಪೀರಿಯನ್ಸ್ನ ಮತ್ತೊಂದು ರೀತಿಯಿಂದ ಕ್ಯಾರೋಲಿನ್ನ ಒಳಗಿದ್ದ ಬಚ್ಚಿಬಾ ಆತ್ಮವನ್ನು ಹೊರತೆಗಿತಾರೆ. ಕೂಡಲೇ ಮನೆಯನ್ನು ಖಾಲಿ ಮಾಡೋದಕ್ಕೆ ಹೇಳ್ತಾರೆ. ಆಗ ರೋಜರ್ ಜಾರ್ಜಿಯಾದಲ್ಲಿ ಒಂದು ಮನೆ ಮಾಡಿ ಫ್ಯಾಮಿಲಿನ ಅಲ್ಲಿ ಶಿಫ್ಟ್ ಮಾಡ್ತಾನೆ. ಮನೆ ಬಿಟ್ಟು ಬೇರೆ ಮನೆಗೆ ಹೋದರೂ ಆತ್ಮಗಳ ತೊಂದರೆ ನಿಲ್ಲುವುದಿಲ್ಲ. ಇದೆಲ್ಲ ಕಳೆದು ಹಲವಾರು ವರ್ಷಗಳಾದರೂ ರೋಜರ್ ಮಕ್ಕಳಿಗೆ ಈಗಲೂ ಆತ್ಮಗಳ ತೊಂದರೆ ಇದೆ. ಅದನ್ನು ಅವರೇ ಹೇಳಿಕೊಳ್ತಾರೆ. ಆ ಮನೆಯಿಂದ ಹೊರಬಂದ ಕ್ಯಾರೋಲಿನ್ ಮತ್ತೊಮ್ಮೆ ಯಾವ ಆತ್ಮಕ್ಕೂ ಪೊಸೆಸ್ ಆಗುವುದಿಲ್ಲ. ಈಗ ಅವರಿದ್ದ ಮನೆಯನ್ನು ಪರ್ಚೇಸ್ ಮಾಡಿರೋದು ನೋರ್ಮಾ ಎಂಬ ಮಹಿಳೆ. ಆಕೆ ಹೇಳುವುದೇನೆಂದರೆ, ಈ ಮನೆಯಲ್ಲಿ ಈಗಲೂ ಆತ್ಮಗಳಿವೆ, ಆದರೆ ಅವುಗಳು ನಮ್ಮ ಪ್ರಾಣಕ್ಕೆ ಅಪಾಯ ತರುವಂಥ ತೊಂದರೆಯನ್ನು ಮಾಡ್ತಿಲ್ಲ ಅಂತ. ಆದರೆ ಪಕ್ಕದ ರೂಮಿನಲ್ಲಿ ಮಾತಾಡುವ ರೀತಿ ಧ್ವನಿಗಳು ಕೇಳಿ ಬರ್ತವೆ. ಯಾರೋ ಓಡೋಗೋ ರೀತಿ ಶಬ್ದ ಬರುತ್ತದೆ. ಆಗಾಗ ಮನೆಯಲ್ಲಿ ಓಡಾಡುತ್ತಿರುವ ನೆರಳು ಕೂಡ ಕಾಣುತ್ತೆ ಅಂತ ಹೇಳ್ತಾರೆ. ಈಗಲೂ ಆ ಹಾಂಟೆಡ್ ಫಾರ್ಮ್ ಹೌಸ್ನ ನೋಡಬಹುದು, ಅಲ್ಲೇ ಇದ್ದು ಬರಬಹುದು. ನೋಡಲು ಹೋಗುವವರು ಕೂಡ ಅನುಭವ ಆಗಿದೆ ಅಂತ ಹೇಳಲಾಗಿದೆ.